ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ಭರ್ಜರಿಯಾಗಿ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ನಾಳೆ ಕೇಸರಿ ಪರೇಡ್ ನಡೆಯಲಿದ್ದು ಮೂಲೆ ಮೂಲೆಯಲ್ಲೂ ಖಾಕಿ ಕಣ್ಗಾವಲು ಜೋರಾಗಿದೆ. ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಹಿನ್ನೆಲೆ ನಾಳೆ ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ರಿಂದ 5:30ರವರೆಗೆ ಈ ಒಂದು ಪಥಸಂಚಲನ ನಡೆಯಲಿದೆ. ಆರ್ಎಸ್ಎಸ್ ಪಥಸಂಚಲನ ನಡೆಯುವ ಮಾರ್ಗದಲ್ಲಿ ಪೊಲೀಸ್ ಸರ್ಪಗಾವಲು. ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ನೀಡಲಾಗಿದ್ದು ಅಹಿತಕರ ಘಟನೆ ನಡೆಯದಂತೆ ಡ್ರೋನ್ ಮತ್ತು ಸಿಸಿಟಿವಿಗಳ ಕಣ್ಗಾವಲು. ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಹಿನ್ನೆಲೆ ಮಧ್ಯಾಹ್ನ 3:30ರಿಂದ 5:30ರವರೆಗೆ ಈ ಒಂದು ಪರೇಡ್ ನಡೆಯಲಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡ್ರೋನ್ ಮತ್ತು ಸಿಸಿಟಿವಿಗಳ ಕಣ್ಗಾವಲು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ಭಾನುವಾರ RSS ಅವರದ್ದು ಕಾರ್ಯಕ್ರಮ ಇದೆ. ಅದಕ್ಕೂ ಈಗಾಗಲೇ ಷರತ್ತುಬದ್ಧ ಅನುಮತಿ ನೀಡಲಾಗಿದೆ. ಅದರಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೂ ಕಾರ್ಯಕ್ರಮ ಆಗುತ್ತೆ. ನಿಗದಿತ ಸ್ಥಳದಲ್ಲಿ ನಿಗದಿತ ಪ್ರೋಗ್ರಾಮು ಅವರು ಮಾಡಬೇಕಾಗುತ್ತೆ. ಈಗಾಗಲೇ ಅದು ಅನುಮತಿಯಲ್ಲಿ ನಾವು ಎಲ್ಲ ರೂಟೆಲ್ಲ ಮೆನ್ಷನ್ ಮಾಡಲಾಗಿದೆ. ಹೈಕೋರ್ಟ್ ಕಡೆಯಿಂದನೂ ಮಾನ್ಯ ಹೈಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ಬಂದಿದೆ. ಮತ್ತು ಆರ್ಗನೈಸರ್ಸ್ ಯಾರಿದ್ದಾರೆ ಅವರು ಎಲ್ಲ ಪಾಯಿಂಟ್ಸು ಏನು ಕಂಡೀಷನ್ಸ್ ಇದೆಯೋ ಅದೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತ್ ಮಾಡಲಾಗಿದೆ. ಇದರಲ್ಲಿ ಟೋಟಲ್ ಅಧಿಕಾರಿ ಮತ್ತು ಸಿವಿಲ್ ಪೊಲೀಸ್ ಸ್ಟಾಫ್ ಸೇರಿ ಒಟ್ಟು 650 ಮೆಂಬರ್ಸು ಡಿಪ್ಲಾಯ್ ಮಾಡಲಾಗಿದೆ. ಅದರ ಜೊತೆನೂ ನಮಗೆ ಹೋಮ್ ಗಾರ್ಡ್ಸ್ 250 ಮೆಂಬರ್ಸು ಮತ್ತು KSRP ಮತ್ತು DR ಫೋರ್ಸಸ್ಸು ನಾವು ಡಿಪ್ಲಾಯ್ ಮಾಡಿದ್ದೇವೆ. ಅದರ ಸಮೇತ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಶ್ರೀನಿವಾಸ್. ನಾಳೆ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕೌಂಟ್ ಡೌನ್ ಶುರುವಾಗಲಿದೆ. ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಕಾರ್ತಿಕ್, ಏನಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಏನು ಸಾಕಷ್ಟು ದಿನ ಬಳಿಕ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ನಾಳೆ RSS ಪರೇಡ್ ನಡೆಸಲಿದೆ. ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಪಥಸಂಚಲನ ವಾರ್ ತಲುಪಿರುವಂತದ್ದು. ಜಿಲ್ಲಾಡಳಿತ ಹಾಗೂ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ಮೇರೆಗೆ ಪಥಸಂಚಲನಕ್ಕೆ RSS ಮುಖಂಡರು ಇದೀಗ ಮುಂದಾಗಿರುವಂತದ್ದು. ನಾಳೆ ಮಧ್ಯಾಹ್ನ ಅಂದ್ರೆ 3:30ರಿಂದ 5:30ರವರೆಗೆ ಪಥಸಂಚಲನ ನಡೆಯಲಿದೆ. ಇನ್ನು ಪಥಸಂಚಲನದಲ್ಲಿ 300 ಜನ ಗಣವೇಷಧಾರಿಗಳು ಹಾಗೂ 50 ಜನ ಬ್ಯಾಂಡ್ ವಾದಕರು ಭಾಗವಹಿಸಲು ಕೋರ್ಟ್ ಹಾಗೂ ಜಿಲ್ಲಾಡಳಿತ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತಹ ಪಥಸಂಚಲನ ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ, HDFC ಬ್ಯಾಂಕ್ ರೂಟ್ ಮೂಲಕ ಬಸವೇಶ್ವರ ಸರ್ಕಲ್ ನಿಂದ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಮರಳಿ ತೆರಳಲಿದೆ. ಇನ್ನು ಪಥಸಂಚಲನದ ಹಿನ್ನೆಲೆ ಪೊಲೀಸ್ ಇಲಾಖೆ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. RSS ಪಥಸಂಚಲನ ನಡೆಸುವ ಮಾರ್ಗದುದ್ದಕ್ಕೂ ಪೊಲೀಸ್ ಸರ್ಪಗಾವಲನ್ನ ನಿಯೋಜನೆ ಮಾಡಿರುವಂತದ್ದು. ಏನು 1.2 ಕಿಲೋಮೀಟರ್ ವರೆಗೂ ಪೊಲೀಸ್ ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಿದೆ. ಕಲಬುರಗಿಯ SP ಅಡ್ಡೂರು ಶ್ರೀನಿವಾಸಲು ಅವರ ನೇತೃತ್ವದಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ KSRP DAR ತುಕಡಿ ಸೇರಿದಂತೆ ಒಟ್ಟು 650 ಜನ ಪೊಲೀಸರು ಹಾಗೂ 250 ಜನ ಹೋಮ್ ಗಾರ್ಡ್ಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಪಥಸಂಚಲನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ CC ಕ್ಯಾಮೆರಾ ಕಣ್ಗಾವಲಿಗೆ ಪಥಸಂಚಲನ ನಡೆಸಲು ಪೊಲೀಸ್ ಇಲಾಖೆ ಮುಂದಾಗಿದ್ದು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಡ್ರೋನ್ ಕ್ಯಾಮೆರಾ ಅಳವಡಿಸಲು ಕೂಡ ಪೊಲೀಸ್ ಇಲಾಖೆ ಮುಂದಾಗಿದ್ದು ಈ ಮೂಲಕ ಪಥಸಂಚಲನದಲ್ಲಿ ಪೊಲೀಸ್ ಖಾಕಿ ಪಡೆ ಇದೀಗ ಕಣ್ಗಾವಲನ್ನ ನಿಯೋಜನೆ ಮಾಡಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಸಾಕಷ್ಟು ಜಗ್ಗಾಟದ ಬಳಿಕ ನಾಳೆ ಕಲಬುರಗಿಯ ಚಿತ್ತಾಪುರದಲ್ಲಿ ಖರ್ಗೆ ಕ್ಷೇತ್ರದಲ್ಲಿ RSS ಪಥಸಂಚಲನ ಸುಗಮವಾಗಿ ನಡೆಸಲು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ಕಾರ್ತಿಕ್, ಕೊಲಿಗ ಎಲ್ಲಿಂದ ಎಲ್ಲಿಯವರೆಗೆ ಪರೇಡ್ ನಡೆಯುತ್ತೆ ಅಂತ? ಏನು ಅಂದ್ರೆ ಕಾರ್ತಿಕ್, ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತಹ ಪಥಸಂಚಲನ ಅಂಬೇಡ್ಕರ್ ಸರ್ಕಲ್, ಬಸವ ಆಸ್ಪತ್ರೆ, HDFC ಬ್ಯಾಂಕ್ ರೂಟ್ ಮೂಲಕ ಬಸವೇಶ್ವರ ಸರ್ಕಲ್ ನಿಂದ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಮರಳಿ ತೆರಳಲಿದ್ದು ಅಲ್ಲಿ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ನಂತರ ಕಾರ್ಯಕ್ರಮವನ್ನು ಕೂಡ ನಡೆಸಲಾಗ್ತಿದೆ. ಇನ್ನು 3:30ರಿಂದ 5:30ರವರೆಗೆ ಕೋರ್ಟ್ ಹಾಗೂ ಜಿಲ್ಲಾಡಳಿತ RSS ಕಾರ್ಯಕ್ರಮಕ್ಕೆ ಹಾಗೂ ಪಥಸಂಚಲನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದ್ದು ಚೌರಸ್ತದ ಒಳಗಾಗಿ
ಕಾರ್ಯಕ್ರಮವನ್ನು ಮುಗಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಕಾಂತ್.